ಭೂಮ್ಯಾಗ ಪಾರ್ವತ ದೇವಿ ತಂದು ಹುತ್ತಿನೊಳಗ ಕೂರಿ ಬಿಟ್ಟಾಳೆವ. ಹುತ್ತಿನ ಮ್ಯಾಲ ನತ್ತಿನ ಹೆಜ್ಜೆ ಇಟ್ಟಾಳೆವ. ಕೈಲಾಸದ ಮರಕ್ಕೆ ಹೋಗಿದ್ದಾಳೆ ಮುತ್ಯಾಳ.
ಸಹವಿನಯದ ಪ್ರಾರ್ಥನೆ. ಹೌದು. ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರ ಒಂದು ಮಾತು ಹಿಂಗ್ ಹೇಳಿದ್ರಲ್ಲ ನಾಗವಣ್ಣ. ಏನ್ ಹೇಳ್ತಾರೆ ಮಹಾತ್ಮರು? ಚೂಡಾಗ್ತಿರು ಅಂತಾರ ಏನ್ರಿ? ಉಪ್ಪು ಹಾಕ್ರಿ. ಬರ್ಲಿ ವಂದನೆಗಳನ್ನ ಹೇಳಿ ಹೇಳಿ ಹೇಳಿ. ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರ ಒಂದು ಮಾತು ಹಿಂಗ್ ಹೇಳಿದ್ರಲ್ಲ ನಾಗವಣ್ಣ. ಏನ್ ಹೇಳ್ತಾರೆ ಮಹಾತ್ಮರು? ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ. ಹೌದು ಹೌದು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ. ಹೌದು. ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹಿಂಗೆ ಯಾಕೆ ಹೇಳಿದ್ರಿಪ್ಪ? ಹಿಂಗೆ ಮಾತು ಯಾಕೆ ಹೇಳಿದ್ರು ಅಂತ ಕೇಳಿದ್ರ, ಯಾಕ್ರಿ? ಎಲ್ಲಾ ಬಲ್ಲವರು ಎಲ್ಲಾ ಕಡೆಗೆ ಇರುವುದಿಲ್ಲ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಹೌದು ಹೌದು ಇವತ್ತಿನ ದಿವಸ ವಾಸ್ತು ಶಾಂತಿ ನಿಮಿತ್ತದ ಸಲುವಾಗಿ ಹೌದು. ಇಲ್ಲಿ ಒಡ್ಡಿವಾದನ ಶಿವಾಸ್ತನದ ಡೊಳ್ಳಿನ ಪದಗಳ ನಡಿಲೆ ಅಂತ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡಿರಿ. ಹೌದು ಹೌದು. ಅವು ಎರಡೂ ಮೇಳ ಎಲ್ಲಿಯೂ ಬಂದವ, ಹೆಂಗ ಕಾರ್ಯಕ್ರಮ ಮಾಡಕತ್ತಾವಂತಕ್ಕಂಥದ್ದು ಈಗಾಗಲೇ ಚಂದ ನಡೆದಂತ ಹೇಳಿದ್ರವ್ರು. ಹೇಳಿದ್ರವ್ರು. ಹೌದು. ಬಹಳ ನಮಗ ಸಂತೋಷ ಅನಿಸ್ತು. ಹಾ ಹಾ. ಹೇಳಿದ್ರವ್ರು ಏನಂತ್ರಿ? ಒಂದೇ ಸಂತತಿ ಮಕ್ಕಳದಾವ, ಹೌದು. ಆ ಒಂದೇ ತಂದೆ ಮಕ್ಕಳದಾವ, ಹಾ ಹಾ. ಎರಡೂ ಅಣ್ಣತಮ್ಮರ ಮೇಳದಾವ ಹೌದಾ ಅಂತಕ್ಕಂಥದ್ದು ಮಾತು ಹೇಳಿದ್ರು ಬಹಳ ಖುಷಿ ಅನಿಸ್ತು ನಮಗ. ಹೌದು ಹೌದು. ಯಾಕಂತ ಕೇಳಿದ್ರು ಒಬ್ಬೊಬ್ರು ನೋಡ್ಬೇಕು, ಏನಂತಾರಿ? ಹಂಗಾತಾರ ಹಿಂಗಾತಾಳಿ, ಅವರು ಹಂಗ ಅನ್ನೋದು ನಾವ್ ಹಿಂಗ ಅನ್ನೋದು ಬಹಳ ಹೌದು ಹೌದು. ಹಂಗನ ಇರ್ತೇವ, ಎಲ್ಲ ನಮ್ಮಲ್ಲಿ ಇರ್ತಾವ ತೋರಿಲ್ಲ. ಎಲ್ಲಾ ನಮ್ಮ ಇರ್ತಾವ. ಹೌದಾ. ಅದಕ್ಕೆ ಇಲ್ಲಿ ಒಂದು ಮಾತು ಹೇಳ್ಬೇಕಾಗ್ಯದ ನಾವು. ಏನಂತ ಹೇಳ್ತೀರಿ? ಹೆಂಗ ಮಾತು ಹೇಳ್ಬೇಕಂತ ಕೇಳಿದ್ರ, ಹಂಗ್ರಿ? ನಾವು ಶುದ್ಧ ಇದ್ದೇವೆ ಅಂದ್ರೆ ಇದರಿಂದ ಅವ್ರು ತಾವೇ ಶುದ್ಧ ಆಗ್ತಾರ. ಅವ್ರು ಹೌದು ಹೌದು. ನಾವು ಶುದ್ಧ ಇದ್ದಿದ್ದಿಲ್ಲ ಹಾ ಅಂದ್ರೆ ಇದರಿಂದ ಅವರು ಶುದ್ಧ ಆಗುದಿಲ್ಲ. ಹೌದು. ಪೂರಾ ಇದು ಹೆಂಗ ಆಗ್ತದ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಗಂಡ ಹೆಂಡತಿಗೆ ಒಬ್ಬ ಗಂಡಸ ಮಗ ಹುಟ್ಟಿ ಬಂದಿದ್ದ. ಒಬ್ಬನೇ. ಒಬ್ಬನೇ. ಹೌದು. ಆ ಮಗ ಹುಟ್ಟದ ಕೂಡಲೇನೆ ತಂದಿದ್ದವ ತೀರ್ಕೊಂಡ. ಹೌದು. ಅಂಕತ್ತಿನ ತೆಗೆದಿರಪ್ಪ, ಈಗೇನು ಹೋಗ್ಯಾದ ಅವ್ರಿಗೆ. ತಂದಿದ್ದವ ತೀರ್ಕೊಂಡ. ತಾಯಿ ಆಗ್ತದ ಮಗ ಬೆಳಿಲಿಕ್ಕತ್ತ ತಾಯಿ ಮಗನಿಗೆ ಶಾಲಿ ಕಲಿಸಿ ಮಾಸ್ತರ್ ನೌಕರಿ ಮಾಡಿಸಿದಳು. ಹೌದು. ಮಾಸ್ತರ್ ನೌಕರಿ ಮಾಡ್ತಿದ್ದ ಮಗ ಇದ್ದವ. ಹಾ ಹಾ. ತಾಯಿಗೆ ವಯಸ್ಸಾಗಿತ್ತು. ವಯಸ್ಸಾಗಿತ್ತು. ವಯಸ್ಸಾಗಿರ್ತಕ್ಕಂಥ ತಾಯಿ ವಿಚಾರ ಮಾಡ್ತಾಳ. ಏನಂತ ವಿಚಾರ ಮಾಡ್ತಾರ್ರಿ? ನನಗಂತೂ ವಯಸ್ಸಾಯ್ತು, ಹಾ ಹಾ. ಇವತ್ತಲ್ಲ ನಾಳೆಗೆ ನಾ ಬಿದ್ದು ಹೋಗ ಮರ. ಹೌದು ಹೌದು. ನನ್ನ ಮಗ ಪ್ರಾಯಕ್ಕೆ ಬಂದಾನ, ಹಾ. ನೌಕರಿನೂ ಆಗ್ಯದ, ಹೌದು. ಒಂದು ಲಗ್ನ ಮಾಡ್ಬೇಕಂತ ಹೇಳಿ ತಾಯಿ ಇದ್ದಕ್ಕೆ ಮಗನಿಗೆ ಲಗ್ನ ಮಾಡಿದಳು. ಹಾ ಹಾ. ಕನ್ಯಾ ತೆಗೆದು. ಕನ್ಯಾ ತೆಗೆದು. ಹೌದು ಹೌದು. ಕನ್ಯಾ ತೆಗೆದು ಲಗ್ನ ಮಾಡಿದಳು. ಹೌದು. ಸೊಸಿ ಇದ್ದಕ್ಕೆ ನಡ್ಲಿಕ್ಕೆ ಮನೆಗೆ ಬಂದಳು. ಬಂದ್ರಲ್ರಿಪ್ಪ ಹೊಸ್ತಾಗಿ ಹೊಸ್ತಾಗಿ. ಹೊಸ್ತಾಗಿ ನಡ್ಲಿಕ್ಕೆ ಮನೆಗೆ ಬಂದಳು. ಹೌದು. ಆ ಬಲಗಾಲ ಒಳಗ ಹೊಸ್ತಲ್ ಒಳಗಿಟ್ಟಳು. ಹಾ ಹಾ. ಏನಂದ್ರು ಅವಾಗ? ಸುರು ಬರಾಗ ಬಲಗಾಲ ಒಳಗಿಟ್ಟೇ ಬರ್ತಿರ್ತಾರ ಅವ್ರು ಒಳಗ ಸ್ವಸ್ಥರು. ಹಾ. ಒಂದ್ ಕಾಲ ಇದ ಎಡಗಾಲ ಹೊರಗಿತ್ತು, ಒಂದು ಬಲಗಾಲ ಒಳಗಿಟ್ಳು. ಇಟ್ಟು ಏನು ನೋಡಿದ್ರು? ಇಟ್ಟು ಹಿಂಗ ಹಿಂಗ ನೋಡಿದ್ಳು ಸೊಸಿ ಮನ್ಯಾಗ. ಹಾ ಹಾ. ಹಿಂಗ ಹಿಂಗ ನೋಡಿದ ಕೂಡಲೇನೆ ಎದುರ ಬಾಕಲ ನಿರ್ತಿನ್ಯಾಗ ಇದ್ರಿಗೆ ಮಾವನ ಫೋಟೋ ಇತ್ತು. ಮಾವನ ಫೋಟೋಕ್ಕೊಂದು ಹಾರ ಹಾಕಿದ್ರು. ಹಾ ಹಾ. ಹಸಿ ಏನ್ ತಿಳ್ಕೊಳ್ಳು ಮನೆಯಾಗ? ಮನಸ್ಸಿನ್ಯಾಗ ಸೊಸಿ ತಿಳ್ಕೊಂಡಳು. ಏನಂತ್ರಿ? ನಮ್ಮ ಮಾವ ಹಬ್ಬ ಹೋಗ್ಯಾನಂತ ತಿಳ್ಕೊಂಡಳು. ಹೋಗ್ಯಾನ ಮ್ಯಾಕ. ಹೋಗ್ಯಾನಂತ ತಿಳ್ಕೊಂಡ್ಳು. ಹಾ ಹಾ. ಅದೇ ಮಾವನ ಫೋಟೋದ ತೆಳಗ ಅತ್ತಿ ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಕುರ್ಚಿ ಮ್ಯಾಗ ಕೂತಿದ್ಳು. ಹೌದಾ? ಆ ಕುರ್ಚಿ ಮ್ಯಾಗ ಕೂತಿದ್ ನೋಡಿ ಸೊಸಿ ಎತ್ತಾಳ. ಏನಂತಾಳ? ನಮ್ಮ ಅತ್ತಿ ಒಬ್ಬಾಕಿ ಹೋಗಿದ್ರು ಚಲೋ ಇರ್ತಿತ್ತು ಅಂದಳಾಕಿ. ನಾನೇ ರಾಣಿ ಆತಿದ ಮನ್ಯಾಗ ನಮ್ಮ ಮಾವನ ಫೋಟೋದ ಮಗಲಾಗ ನಮ್ಮ ಅತ್ತಿ ಫೋಟೋ ಒಂದ್ ಇದ್ದಿತ್ತಂದ್ರ ಭಾರಿ ಆಗ್ತಿತ್ತು ಅಂದ್ಳು. ಹೌದ್ ಹೌದು. ಯಾವಾಗ ಈ ಮುದುಕಿ ಸಹಿತದ, ಯಾವಾಗ ಈ ಮನ್ಯಾಗ ರಾಣಿ ಅಂಗನ ಇರ್ಲಿ ಅಂತ ಹೇಳಿ ಹೇಳಿ ಎರಡೂ ಕಾಲಿಟ್ಟು ಒಳಗ ಬಂದ್ಳು. ಮುದುಕಿಗೆ ವಯಸ್ಸಾಗಿತ್ತು. ಯವಾ
ಒಂದ್ ಚೆರಿಗೆ ನೀರ್ ತಗೊಂಡ ಬಾ ಅಂದ್ರ ನೀರ್ ತಗೊಂಡ್ ಬರ್ತಿದ್ದಿಲ್ಲ, ಕೊಡ್ತಿದ್ದಿಲ್ಲ. ಸೊಸಿ ಇದ್ದಕ್ಕಿ. ಸೊಸಿ ಇದ್ದಕ್ಕೆ ಹೌದ್ ಹೌದು. ಯಾವಾಗ ಒಂದು ಕಪ್ ಚಾ ತಗೊಂಡ ಬಾ ಅಂದ್ರೆ ಚಾ ತಂದು ಕೊಡ್ತಿದ್ದಿಲ್ಲ. ಹಾ ಹಾ. ಅವಾಗ ಹತ್ತಿದ್ದಕ್ಕೆ ತಿಳ್ಕೊತಾಳ, ಏನಂತ್ರಿ? ನನ್ನ ಸೊಸಿ ಇನ್ನ ಸಾಣದೈತಿ, ಇನ್ನ ಬುದ್ಧಿ ಬಂದಿಲ್ಲ. ಬುದ್ಧಿ ಬಂದಿಲ್ಲ, ಈಗ ಹೊಸ್ತಾಗಿ ಬಂದದ. ಈಗ ಹೊಸದಾಗಿ ಬಂದದ. ಹೌದು. ಇವತ್ತಲ್ಲ ನಾಳೆಗೆ ಶಾಣೆ ಆದಿತ್ತು ಅಂತೇಳಿ 1 ತಿಂಗಳು 2 ತಿಂಗಳು 6 ತಿಂಗಳು ಹೋಯ್ತು. ಒಂದು ಚೆರಿಗೆ ನೀರು ಎತ್ತಿ ಸೊಸಿ ಅತ್ತಿ ಕೈಯ ಕೊಡ್ಲಿಲ್ಲ. ಹೌದಾ? ಸುದ್ದ ಆಗ್ಲಿಲ್ಲ. ಹೌದು. ಅತ್ತಿಗೆ ಸ್ವಲ್ಪ ಸಿಟ್ಟು ಬತ್ತು. ಏನಂತಾರ್ರಿ ಸಿಟ್ಟು ಬಂದು? ಸಿಟ್ಟು ಒಂದು ಸೊಸಿ ಕರಿತಾಳ, ಹಾ ಹಾ. ಸೊಸಿ ಏ ಸೊಸಿ, 1 ತಿಂಗಳಲ್ಲ 2 ತಿಂಗಳಲ್ಲ ಅಲ್ಲ 6 ತಿಂಗಳು ಆಯ್ತು. ಆಯ್ತಲ್ರಿಪ್ಪ ಈ ವಯಸ್ಸಾಗಿರ್ತಕ್ಕಂಥ ಮುದುಕಿ ಒಂದ್ ಚೆರಿಗೆ ನೀರು ಎತ್ತಿ ಕೊಡ್ಲಿಲ್ಲ. ಹಾ ಹಾ. ಈ ಮನ್ಯಾಗ ನಿನಗ ನಡಿಬೇಕನ್ನೋದು ಮನಸ್ಸು ಐತೋ ಏನು ಇಲ್ಲೋ ಅಂತ ಕೇಳಿದಳು ಆಗ್ತಿದ್ದಕ್ಕಿ. ಅತ್ತಿದ್ದಕ್ಕಿ. ಹೌದು. ಈ ಮನ್ಯಾಗ ನಡಿಬೇಕನ್ನೋದು ನಿನ್ನ ಮನಸ್ಸು ಇತ್ತಂದ್ರ ನಾ ಹೇಳ್ದಂಗ ಕೇಳಿದ್ರೆ ಈ ಮನ್ಯಾಗಿರು. ಇರು. ನಾ ಹೇಳಿದ ಕೇಳಿಲ್ಲ ಅಂದ್ರೆ ಸೀದಾ ನಿನ್ನ ತವ್ರ ಮನೆಗೆ ಹೋಗ್ಬಿಡು, ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಂದಳು. ಹೌದಾ? ಸೊಸಿಗೆ ದುಃಖ ಆಗಲ್ಕತ್ತು. ಯಾಕ್ರಿಪ್ಪ ದುಃಖ? ನಮ್ಮ ಮತ್ತೆ ನನಗ ಸೌತಿ ತರ್ತೀನಿ ಅಲ್ಲಕತ್ತಳಲ್ಲ. ಹಾ 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 ಹಾ. ಹೆಂಗಾರ ಮಾಡಿ ಮುದುಕಿ ಕೊಲ್ಲಬೇಕು, ಕೊಲ್ಲಬೇಕು. ನನ್ನ ಗಂಡನ ಬ್ಯಾರೆ ಲಗ್ನ ಮಾಡಿಕೊಡ್ಬಾರ್ದು ಅಂತ ಹೇಳಿ ಹಾ ಹಾ. ಸೀದಾ ತನ್ನ ತವ್ರ ಮನೆಗೆ ಬಂದಳು. ತವ್ರ ಮನ್ಯಾಗ ತಂದಿದ್ದವ ಡಾಕ್ಟರ್ ಇದ್ದ. ಹಾ ಹಾ. ಏನಿದ್ದ? ಡಾಕ್ಟರ್ ಇದ್ದ ತಂದಿದ್ದವ. ಡಾಕ್ಟರ್ ಇದ್ದ. ಹೌದು. ಡಾಕ್ಟರ್ ತೆಕ್ಕಿಗೆ ಬಿದ್ದು ಮಗಳು ಅಳ್ಳಕತ್ತಳು. ಏನಂತಾಳ ಕೋತ ಮಗಳಿಗೆ ತಕ್ಕಿ? ಯಪ್ಪ ಯಪ್ಪ, ನಮ್ಮ ಅತ್ತಿ ಹೇಳ್ದಂಗೆ ಕೇಳಿದ್ರೆ ಆ ಮನೆಯಾಗಿರುವ ಅಂತ ಹೇಳ್ಯಾಳ. ಇಲ್ಲಕ ತವ್ರ ಮನೆಗೆ ಹೋಗಂದ. ತವ್ರ ಮನೆಗೆ ಹೋಗಂದಳ. ನನ್ನ ಗಂಡನ ಬ್ಯಾರೆ ಲಗ್ನ ಮಾಡ್ತೀನಿ ಅಲ್ಲಕತ್ತಾಳ. ಹೌದು. ಅಪ್ಪ ನೀ ಹೆಂಗಿದ್ರು ಡಾಕ್ಟರ್ ಇದ್ದೀವಿ, ನಮ್ಮ ಅತ್ತಿಗೆ ಒಂದು ಸಹ್ಯ ಇಂಜೆಕ್ಷನ್ ಕೊಡು, ನಾ ಸಹ್ಯ ಇಂಜೆಕ್ಷನ್ ಮಾಡ್ತೀನಿ ಅಲ್ಲಕತ್ತಳು. ಹೌದಾ? ಅವಾಗ ತಂದಿದ್ದ ಹೇಳ್ತಾನ, ಏನಂತ್ರಿ? ನನ್ನ ಮಗಳು 6 ತಿಂಗಳಾದ್ರೂ ಇನ್ನ ಇದು ಶಾಣೆನೇ ಆಗಿಲ್ಲಲ್ಲ, ಇನ್ನ ಹುಚ್ಚೆ ಐತಿದು, ಇನ್ನ ಇದು ಶಾಣೆನೇ ಆಗಿಲ್ಲಲ್ಲ ಅಂತ ಹೇಳಿ ಹಾ ಹಾ. ತಂದಿದ್ದ ಹೇಳ್ತಾನ ಮಗಳಿಗೆ, ಏನಂತ್ರಿ? ಯವ್ವಾ ಯಾವ ನಾ ಡಾಕ್ಟರ್ ಇದ್ದಿದ್ದು ನಿನ್ನ ಗಂಡನ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತದ. ಗೊತ್ತೈತಿ. ಸಹ್ಯ ಇಂಜೆಕ್ಷನ್ ದಿಂದ ಮುದುಕಿ ಸತ್ತಳಂದ್ರೆ ನಾಳೆಗೆ ನನ್ನ ಮ್ಯಾಗ ಬರಬಹುದು, ನಿನ್ನ ಮ್ಯಾಲೂ ಬರಬಹುದು. ಬರ್ತಾವ್ರ. ಬತ್ತಂದ್ರ ಇಬ್ಬರಿಗೆ ಜೈಲು ಶಿಕ್ಷೆ ಆಗ್ತದ. ಹಾ, ಹೋಗ್ಬೇಕಾಗ್ತದ ಕತ್ತರ ಕೋಲ್ಯಾಗ ಹೋಗ್ಬೇಕಾಗ್ತದ. ಹೌದು. ಹಂಗ ಮಾಡುದು ಬೇಡ. ಬೇಡ. 30 ಗೋಳಿ ಕೊಡ್ತೀನಿ, ಹಾ ಹಾ. ದಿನ ಒಂದು ಹಾಲಾಗ ಹಾಕಿ ಮುದುಕಿಗೆ ಕುಡಿಸು, ಮುದುಕಿ ಸಣ್ಣಾಗಿ ಸೈಕೋತ ಬರ್ತದ ಹೇಳ್ದ. ಒಳಗು ಬರ್ತು ತಾನೆ, ಕೊರಕೋತ ಸೈತದ ಹೇಳ್ದ. ಹೌದಾ? ಯಾಕಾಗಲ್ಲ ಯಪ್ಪ ಅಂತೇಳಿ ಮಗಳು ಗೋಳಿ ತಗೊಂಡು ಹೌದು. ತಗೊಂಡು ಕೂಡಲೇ ಅಪ್ಪಿದ್ದ ಹೇಳ್ತಾನ, ಏನಂತನ್ರಿ ಅಪ್ಪ? ಯವ್ವಾ ಯಾವ ಇಷ್ಟು ದಿವಸ ಮನ್ಯಾಗ ನೀ ಹೆಂಗಿದ್ದಿದ್ಯೋ ಬಿಟ್ಟಿದ್ಯೋ ನನಗ್ ಗೊತ್ತಿಲ್ಲ, ಗೊತ್ತಿಲ್ಲ. ಇನ್ ಮ್ಯಾಲ ನೀ ಹೆಂಗಿರ್ಬೇಕಂತ ಕೇಳಿದ್ರ ಹೆಂಗಿರ್ಬೇಕ್ರಿ ಮನ್ಯಾಗ? ಎಲ್ಲಿ ನಿಮ್ಮ ಅತ್ತಿ ಕುಂದಿರ್ತಾರ ನೋಡು, ಅಲ್ಲೇ ನೀರು, ಅಲ್ಲೇ ಚಾ, ಅಲ್ಲೇ ನಾಷ್ಟ, ಅಲ್ಲೇ ಊಟ, ಅಲ್ಲೇ ಎಲ್ಲ. ಹಾ. ಮುದುಕಿ ಮಲಗೋ ಟೈಮಿನಾಗ ಹಾಲಾಗ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗೆ ಮಲಗಿಸು. ಹಾ ಹಾ. ಆ ಮಲಗೋ ಟೈಮಿನಾಗ ನಿದ್ದೆ, ಆ ಮುದುಕಿಗೆ ನಿದ್ದೆ ಹತ್ತನ ಕಾಲು ಒತ್ತಬೇಕು, ಅಂದ್ರೆ ಮುದುಕಿ ದೌಡ್ ಸಾಯ್ತದ ಅಂತ ಹೇಳ್ದ. ಹಾ, ವ್ಯವಸ್ಥೆ ಆಗ್ಬೇಕು ಹತ್ತಿದ ಒಟ್ಟ. ಒಟ್ಟು ಚಂದ ವ್ಯವಸ್ಥೆ ಆಗ್ಬೇಕು. ಹೌದು ಹೌದು. ಚಂದ ವ್ಯವಸ್ಥೆ ಆಯ್ತಂದ್ರೆ ಮುದುಕಿ ಸಾಯ್ತದ, ಇಲ್ಲಕಂದ್ರೆ ಸಾಯಲ್ಲ ಅಂತ ಹೇಳ್ದ. ತಂದಿದ್ದ. ಹೌದು ಹೌದು. ಯಪ್ಪ ಯಪ್ಪ, ನೀ ಹೆಂಗ್ ಹೇಳ್ತಿ ನೋಡ್, ನಿನಕ್ಕಿಂತ ಹೆಚ್ಚಿನ ರೀತಿ ಒಳಗ ನಾನು ಮುದುಕಿ ನೋಡ್ಕೋತೀನಿ. ಹಾ, ಒಟ್ಟು ಸಾಯ್ಬೇಕು ಹತ್ತಿದ್ದಕ್ಕೆ. ಅತ್ಯತಕ್ಕೆ ಸೈಬೇಕು ಒಟ್ಟ. ಹೌದು. ಸೈಬೇಕಂತ ಹೇಳಿ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಳು. ಬಂದವಲ್ರಿ? ಗಂಡನ ಮನೆಗೆ ಬಂದು ಎಲ್ಲಿ ಹತ್ತಿ ಕುಂದಿರ್ತಾಳ ನೋಡು, ಅಲ್ಲೇ ನೀರ, ಹಾ ಹಾ, ಅಲ್ಲೇ ಚಾ, ಅಲ್ಲೇ ನಾಷ್ಟ, ಅಲ್ಲೇ ಊಟ, ಹೌದು, ಎಲ್ಲಾ ಚಂದ ನಡೀತು. ನಡೀತಲ್ರಿ? ಮುದುಕಿ ಮಲ್ಕೋ ಟೈಮಿನಾಗ ಹಾಲಾಗ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗೆ ನಿದ್ದೆ ಹತ್ತನ ಕಾಲು ಒತ್ತಲಕತ್ತಳು. ಹೌದಾ? 10 ದಿವಸ ಆಯ್ತು, ಮುದುಕಿ ಮನಸ್ಸು ಫರಕ್ ಆಯ್ತು. ಏನಾಯ್ತ್ರಿ ಫರಕ? ನನ್ನ ಸೊಸಿನ ಶಾಣೆ ಆಯ್ತು, ಹಾ ಹಾ. ನನ್ನ ಸಂಸಾರ ಶುದ್ಧ ಆಯ್ತು, ಬುದ್ಧಿ ಬಂತು. ಬುದ್ಧಿ ಬಂತು ನನ್ನ ಸೊಸಿಗೆ ಹೇಳಿ ಹೇಳಿ ಸ್ವಲ್ಪ ಮನಸ್ಸು ಫರಕ್ಕಾಗಿ ಮುದುಕಿ ತಿಜೋರಿ ಕಡೆಗೆ ಹೋಯ್ತು. ಹೋಗಿ ಏನು ಮಾಡ್ತಾಳ ಅತ್ತಿದ್ದಕ್ಕೆ ತಿಜೋರಿ ಕಡೆಗೆ ಹೋಗಿ ಎಲ್ಲಾ ರೇಷ್ಮೆ ಸೀರೆ ತಗೊಂಡು ಬಂದು ಸೊಸಿ ಕೈಯ ಕೊಟ್ಟಳು. ಹೌದಾ? ಸೊಸಿ ಕೈಯ ಕೊಟ್ಟು ಹೇಳ್ತಾಳ, ಏನಂತ್ರಿ? ಸೊಸಿ ಹಾ ಹಾ, ನನಗ್ ವಯಸ್ಸಾಗ್ಯದ, ವಯಸ್ಸಾಗ್ಯದ, ಇವ್ರು ರೇಷ್ಮೆ ಸೀರೆ ತಗೊಂಡ್ ನಾ ಏನ್ ಮಾಡ್ಲಿ? ನಾ ಏನ್ ಮಾಡ್ಲಿ ಈಗ? ನೀ ಸಣ್ಣಕ್ಕದಿ, ಹಾ, ಎಲ್ಲಾರೇ ಹೋದೆ ಅಂದ್ರೆ ಬಂದೆ ಅಂದ್ರೆ ಇವ್ರು ರೇಷ್ಮೆ ಸೀರೆ ಹೈಕೊಂಡು ಹೋಗವ ಅಂತೇಳಿ ಆ ಸೊಸಿ ಕೈಯ ಕೊಟ್ಟ ಕೂಡಲೇನೆ ಸೊಸಿ ಮನಸ್ಸುನು ಸ್ವಲ್ಪ ಫರಾಕ್ ಆಯ್ತು. ಹೌದು ಹೌದು. ಹೆಣ್ಮಕ್ಳಿಗೆ ಸೀರೆ ಮ್ಯಾಗ ಆಸೆ ಬಾಳ ಇರ್ತಾವ, ಬಹಳ ಆಶ್ಚರ್ಯಪ್ಪ. ಅತ್ತಿ ಮ್ಯಾಗಿನ ಸಿಟ್ಟೆ ಹೋಯ್ತು. ಹಾ, ಅರ್ಧ ಕಮ್ಮಿ ಐತಲ್ಲಿ. ಕಮ್ಮಾಯ್ತು. ಹೌದು. ಮತ್ತ 10 ದಿವಸ ಆಯ್ತು. 10 ದಿನ ಹೋದ ಮೂಲಕ ಮತ್ತ
ತಿಜೋರಿ ಕಡೆಗೆ ಹೋಯ್ತು. ತಿಜೋರಿ ಕಡೆಗೆ ಹೋಗಿ ಏನು ತಂದು ಕೊಡ್ತದ? ತಿಜೋರಿ ಒಳಗಿರ್ತಕ್ಕಂಥ ಎಲ್ಲಾ ಬೆಳ್ಳಿ ಬಂಗಾರ ವಜ್ಜಿಟಿಕ್ಕೆ ಗೆಜ್ಜಿಟಿಕ್ಕೆ ಬೋರ್ಮಳ ನಕಲೇಶ ಹೌದಾ? ಎಲ್ಲಾ ಹುಟ್ಟು ತಗೊಂಡು ಬಂದು ಸೊಸಿ ಕೈಯಾಗ ಕೊಡತ್ ಮುದುಕಿ ಹಾ ಹಾ ಹಾ. ಕೊಟ್ಟು ಹೇಳ್ತದ, ಏನಂತ್ರಿ? ಸೊಸಿ ಮುದ್ದ ಹೌದು. ಇವತ್ತು ಇಲ್ಲಿ ನಾಳೆಗೆ ನಾ ಮಣ್ಣಾಗ ಮಣ್ಣಾಗ ಇವ್ ಬೆಳ್ಳಿ ಬಂಗಾರದ ಮನೆಗೆ ಇಟ್ಟು ಏನ್ ಮಾಡ್ಲಿ ನಾನು? ಹಾ ಹಾ ನನಗ ಸೊಸಿ ಅಂದ್ರು ನೀನೇ, ಮಗಳು ಅಂದ್ರು ನೀನೇ. ಹಾ ಹಾ. ಇವ್ ಬೆಳ್ಳಿ ಬಂಗಾರ ತಗೊಂಡ್ ನಿನ್ನೂನಿ ಅದಾವ ಅಂತ ಹೇಳಿ ಆಕಿನ ಕೈಯಾಗ ಕೊಟ್ಟು ಕೂಡಲೇನೆ ಸೊಸಿ ಮನಸ್ಸ ಪೂರ ಅರ್ಧಕ್ಕಿಂತ ಹೆಚ್ಚಿಗೆ ಬರಾಕಾಯ್ತು. ಹೌದಾ? ನನ್ನ ಅತ್ತಿ ಒಳ್ಳೆಕಿನೇ ಅದಾಳಲ್ಲ, ಹೌದು ಹೌದು. ನನ್ನ ತಾಯಿ ಏನ್ ಮಾಡ್ತಾಳ ಆ ತರ ನನ್ನ ಅತ್ತಿ ನೋಡ್ಕೊಳಕತ್ತಳಲ್ಲ. ಹೌದಾ? ರೇಷ್ಮಿ ಸೀರೆ ಕೊಟ್ಟಳು, ಬೆಳ್ಳಿ ಕೊಟ್ಟಳು, ಬಂಗಾರ ಕೊಟ್ಟಳು. ಹೌದು. ಇಂಥ ಅತ್ತಿಗೆ ನಾನು ಕೊಲ್ಲಕತ್ತೀನಿ, ನನಗ ಭಗವಂತ ಮೆಸ್ತಾನೇನು ಅಂತ ಹೇಳಿ ಹೇಳಿ ಸಣ್ಣಾಗಿ ಮನದಾಗ ಮರಗಲ್ ಕತ್ತಳು. ಸೊಸಿ ಇದ್ದಾಗ. ಸೊಸಿ ಇದ್ದಕ್ಕಿ ಹೌದು. ಮರಗಲ್ ಕತ್ತಳು. ಹಾ ಹಾ. ಮತ್ತು 9 ದಿವಸ ಆಯ್ತು, ಹಾ ಹಾ. 29 ದಿವಸ ಆಯ್ತು. ಇನ್ನು ಒಂದೇ ದಿನ ಒಂದೇ ದಿನ ಮುದುಕಿ ಸಾಯ್ಲಿಕ್ಕೆ ಬಾಕಿ ಉಳಿದಿತ್ತು. ಅವಾಗ ಏನ್ ಮಾಡಿದ್ರು ಅತ್ತಿ? ಆವಾಗ ಮುದುಕಿ ಏನ್ ಮಾಡ್ತಾ, ಅತ್ತಿ ಏನ್ ಮಾಡಿದ್ರು ಅಂತ ಕೇಳಿದ್ರ, ಹಾ ಹಾ. ಆಸ್ತಿ ಎಲ್ಲ ಸೊಸಿ ಹೆಸರಿಗೆ ಮಾಡ್ತು. ಹೌದಾ? ಆಸ್ತಿ ಎಲ್ಲ ಸೊಸಿ ಹೆಸರಿಗೆ ಮಾಡಿ ಹೇಳ್ತದ. ಏನಂತಾರ್ರಿ? ಸೊಸಿ ಮುದ್ದ ಇವತ್ತು ಇಲ್ಲಿ, ನಾಳೆಗೆ ನಾ ಕುಣ್ಯಾಗ, ನಾಳೆಗೆ ಮಣ್ಣಾಗ. ನಾಳೆಗೆ ಮಣ್ಣಾಗ. ಹೌದು. ಈ ಆಸ್ತಿ ನನ್ನ ಹೆಸರಿಗೆ ಇಟ್ಕೊಂಡ ಏನ್ ಮಾಡ್ಲಿ? ನಾ ಏನ್ ಮಾಡಿರಿ? ನನಗ ಸೊಸಿಯಿಂದ ಅಂದ್ರು ನೀನೇ, ಮಗಳು ಅಂದ್ರು ನೀನೇ, ಎಲ್ಲ ನೀನೇ. ಎಲ್ಲಾ ನೀನೇ. ಹೌದು. ಇವತ್ತು ನಮ್ಮ ಮನೆಗೆ ಬಂದಿರ್ತಕ್ಕಂತ ನೀ ಸೊಸಿ ಅಲ್ಲ, ಸೊಸಿ ರೂಪದೊಳಗೆ ಬಂದಿರ್ತಕ್ಕಂತ ನನ್ನ ಮಗಳಿಗಿಂತ ಹೆಚ್ಚಿನಕ್ಕೆ ಅದೇ ಅಂತ ಹೇಳಿ ಅದೇ ಅಂತ ಹೇಳಿ ಆ ಆಸ್ತಿ ಎಲ್ಲ ಆಕಿನ ಆಸ್ತಿ ಪತ್ರ ಆಕಿನ ಕೈಯಾಗ ಕೊಟ್ಟಳು. ಹೌದಾ? ಆಸ್ತಿ ಪತ್ರ ಆಕಿನ ಕೈಯಾಗ ಕೊಟ್ಟ ಕೂಡಲಿನ ಸೊಸಿ ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ್ ಬೀಳಕತ್ತು. ಹೌದು ಹೌದು. ನಮ್ಮ ಅತ್ತಿ ಸೈತಾನ ಹೆಂಗ ಮಾಡ್ಲಿ ಅಂತ ಹೇಳಿ ಹೇಳಿ. ಆಸ್ತಿ ಪತ್ರ ಅಲ್ಲೇ ಒಕ್ಕಡಿದ್ರು. ಏನ್ ಮಾಡ್ತಾಳ ಅವಾಗ ಸೊಸಿ? ಒಕ್ಕಾಡಿ ಓಡ್ಕೋತ ತವ್ರ ಮನೆಗೆ ಹೋದಳು. ಹಾ ಹಾ. ತವ್ರ ಮನೆಗೆ ಹೋಗಿ ಮತ್ತೆ ತಂದಿ ತೆಕ್ಕಿಗೆ ಬಿದ್ದಳಕತ್ತಳು. ಏನಂತ ಹೇಳ್ಕೋತ? ಅಳ್ಕೋತ ಹೇಳ್ತಾಳ, ಏನಂತ? ಯಪ್ಪ ಯಪ್ಪ, 1 ತಿಂಗಳ ಹಚ್ಚಿಕ ನಮ್ಮ ಅತ್ತಿ ಸಾಯ್ಬೇಕಂತ ಹೇಳಿ ನಾನ್ ನಿನ್ನ ಮನಿತನ ಬಂದಿದ್ದ. ಬರಿತಾನ ಬಂದಿದ್ದ. ಇವತ್ತು ನಮ್ಮ ಅತ್ತಿ ಸಾಯ್ಬೇಡದ ಅಂತ ಹೇಳಿ ಅಳ್ಳಕತ್ತಿನ ಅಂತ ಹೇಳಿದ್ರು. ಹೌದಾ? ಅವಾಗ ತಂದಿದ್ದ ಮತ್ತಾನ, ಏನಂತಂದ್ರಿ ತಂದಿ? ಯವ್ವ ಒಂದೇ ಗೋಳಿ ನುಂಗತ್ತಂದ್ರ ಮುದಿಕ್ಕೆ ಸಾಯ್ತದ. ಆಯ್ತದ, ನಾಳೆಗೆ ಒಂದೇ ದಿನ ಟೈಮ್ ಅದ. ಒಂದೇ ದಿನ ಟೈಮ್ ಅದ, ಹೌದು. ಹೆಂಗ ಮಾಡುನು ಅಂದ. ಹಾ? ಅವಾಗ ಮಗಳು ಹೇಳ್ತಾಳ, ಏನಂತಾಳ್ರಿ ಮಗಳು? ಯಪ್ಪ ಯಪ್ಪ, ನಮ್ಮ ಅತ್ತಿ ಸತ್ತಳಂದ್ರ ನಾ ಇದೇ ಮನ್ಯಾಗ ಉರ್ಲ್ ಹಾಕೊಂಡು ಸಾಯ್ತೀನಲ್ಲಕತ್ತ. ಹೌದಾ? ಯಪ್ಪ ಯಪ್ಪ, ಆಕಿ ನಮ್ಮ ಅತ್ತೆಲ್ಲ ನನ್ನ ತಾಯಿಗಿಂತ ಹೆಚ್ಚಿನ ರೀತಿ ಒಳಗೆ ನೋಡ್ಕೊಳಕತ್ತಾಳ. ನನಗ ಸೀರೆ ಕೊಟ್ಟಾಳ, ಬೆಳ್ಳಿ ಕೊಟ್ಟಾಳ, ಬಂಗಾರ ಕೊಟ್ಟಾಳ, ಆಸ್ತಿನ ನನ್ನ ಹೆಸರಿಗೆ ಮಾಡ್ಯಾಳ. ಎಲ್ಲಾನು ನನಗೆ ಕೊಟ್ಟಾಳ. ಅಂತ ಅತ್ತಿ ಸತ್ತಳಂದ್ರ ನಾ ಇದ್ದರೆ ಏನ್ ಮಾಡ್ಲಿ, ಅಕ್ಕಿನಕ್ಕಿಂತ ಮೊದಲು ನಾನೇ ಸಾಯ್ತೀನಲ್ಲಕತ್ತಳು. ಹೌದು ಹೌದು. ಅವಾಗ ತಂದಿದ್ದ ಹೇಳ್ತಾನ, ಏನಂತನ್ರಿ? ಯವ್ವ ಯವ್ವ, ನೀ ಸೈಬೇಡ, ನಿಮ್ಮ ಅತ್ತಿನ ಸೈಯಲ್ಲ ಅಂತ ಹೇಳ್ದ. ಹಾ ಹಾ. ಹೆಂಗ್ ಸೈಯಲ್ಲಪ್ಪ, ಒಂದೇ ಗೋಳಿ ನುಗ್ತಂದ್ರ ಮುದುಕಿ ಸೈತಾಳ. ಆಯ್ತಾಳ. ಹೆಂಗ್ ಸೈಯಲ್ಲ ಕತ್ತಿದ ಕೂಡಲಿ ಅವಾಗ ತಂದಿದ್ದ ಹೇಳ್ತಾನ, ಏನಂತನ್ರಿ? ಯವ್ವ ನಿಮ್ಮ ಅತ್ತಿಗೆ ನಾ ಸೈಯ ಗೋಳಿ ಕೊಟ್ಟಿಲ್ಲ, ಟಾಣಿಕ್ ಗೋಳಿ ಕೊಟ್ಟಿನಂದ ತಂದಿದ್ದ. ಹೌದಾ? ಯಾಕ ನಾ ಟಾಣಿಕ್ ಗೋಳಿ ಕೊಟ್ಟಿನ ಅಂತ ಕೇಳಿದ್ರ, ಯಾಕ್ರಿ? ಯವ್ವ ಮನಿ ಒಳಗ ನೀ ಸುದ್ದಿರು, ಸುತ್ತಿರು. ತಾನೇ ನಿಮ್ಮ ಅತ್ತಿದ್ದಾಕಿ ಸುದ್ದ ಆಗ್ತಾಳ. ಹೌದಾ? ಕರೆ ನೀನೇ ಸುದ್ದಿ ಇರ್ಲಾರ್ದೆ ಮನೆಯವ್ರು ಸುದ್ದ ಆಗಂದ್ರೆ ಹೆಂಗ್ ಸುದ್ದ ಆಗ್ತಾರ? ಆಗಂಗಿಲ್ರಿಪ್ಪ. ಆಗಕ್ ಸಾಧ್ಯನೇ ಇಲ್ಲ. ಹೌದು. ಆ ಮನಿಗೆ ನೀ ಸೊಸಿ ಅಂತೇಳಿ ಹೋಗಬೇಡ, ಮಗಳತ್ತೇರಿ. ಆ ಮನಿಗೆ ನೀ ಮಗಳ ಅಂತೇಳಿ ಹೋಗು. ಹಾ ಕರೆ ಈ ಮನ್ಯಾಗಿದ್ದವ್ರು ನಿನಗ ಹಡದವ್ರು, ಹಾ ಹಾ. ಆ ಮನ್ಯಾಗಿದ್ದಾಗ ನೀ ಇದ್ದವ್ರು ನಿನ್ನ ಪಡೆದವ್ರು. ಹೌದು ಹೌದು. ನೀ ಪಡೆದವ್ರು ಅವರೇ ನನ್ನ ತಾಯಿ ತಂದೆ ಅಂತೇಳಿ ಯಾವಾಗ ನೀ ಭಾವಿಸಿ ನಡೀತಿ ನೋಡು, ಅವ್ರನ್ನು ಅವ್ರು ನಿನಗ ತಾಯಿ ತಂದಿನೇ ಆಗ್ತಾರ ಮಗಳ ಅಂತ ಹೇಳಿ ತಂದಿ ಮಗಳಿಗೆ ಬುದ್ಧಿ ಹೇಳಿ ಗಂಡನ ಮನೆಗೆ ಕಳಿಸದತ್ತ. ಹಾ ಹಾ. ಅದಕ್ಕೆ ಇಲ್ಲಿ ಹಂಗ ಮಾತತಿ ಕೇಳಿದ್ರ, ಹೆಂಗ್ರಿ? ಮೊದಲ ಸೊಸಿ ಅತ್ತಿಗೆ ನೋಡ್ಕೋತಿದ್ದಿಲ್ಲ, ಹಾ ಆಮ್ಯಾಲ ಅತ್ತಿ ಸೊಸಿಗೆ ಹಿಂಗ್ ಹೇಳಿದ್ರು. ಹಾ. ಯಾವಾಗ ಅತ್ತಿಗೆ ಸೊಸಿ ಪ್ರೀತಿದಿಂದ ಪ್ರೇಮದಿಂದ ನೋಡ್ಕೊಳಕತ್ತಳು ನೋಡು, ಮುಂದ ಅತ್ತಿದ್ದಕ್ಕೆ ತಾಯಿಯಾಗಿ ಮಗಳ ತರ ನೋಡ್ಕೊಳಕತ್ತಳು. ಹೌದು. ಅದಕ್ಕೆ ಮೊದಲು ನಾವು ಸುದ್ದಿ ಇರ್ಬೇಕಾಗ್ಯದ. ಹಾ ಹಾ. ನಾಲಿಗೆ ಒಳ್ಳೇದಿದ್ರೆ ನಾಡೆಲ್ಲ ಒಳ್ಳೇದತ್ ಹೇಳ್ಯಾರ. ಹೇಳ್ಯಾರಿ. ಅದಕ್ಕಿರ್ಲಿ ಪುಣ್ಯಾತ್ಮರೇ. ಹಾ ಹಾ. 3 ದಿನ